ಸಮಯ ಅದಾಗಲೇ 6 ಗಂಟೆ ದಾಟಿತ್ತು. ಟೆಂಟಿನಿಂದ ಹೊರಗೆ ಹೋಗಲೇಬೇಕಿತ್ತು. ಹವಿಯಂತೂ ಬೆಳಿಗ್ಗೆ ಬೇಗನೆ ಎದ್ದವನೇ ಒಂದು ರೌಂಡ್ ಹೊರಗೆ ಸುತ್ತಾಡಿ ಅಲ್ಲಲ್ಲಿ ನಿಂತಿದ್ದ ಮಳೆಯ ನೀರಿನ ಜೊತೆಗೆ ತನ್ನ ಟ್ಯಾಂಕನ್ನೂ ಖಾಲಿ ಮಾಡಿಕೊಂಡಿದ್ದ. ಆದರೆ ವಿನಿ ರಾತ್ರಿ ಮಳೆಯ ಚಳಿಯಲ್ಲಿ ಟೆಂಟಿನಡಿಯಲ್ಲಿ ಸ್ಲೀಪಿಂಗ್ ಬ್ಯಾಗಿನೊಳಗೆ ಬೆಚ್ಚಗೆ ಮಲಗಿದ್ದವಳು ಎಚ್ಚರ ಆಗುತ್ತಲೇ ಕುಡಿದಿದ್ದನ್ನು ಖಾಲಿ ಮಾಡಲೇಬೇಕು. ಹೊರಗೆ ನೋಡಿದರೆ ವನಮೃಗಗಳ ಹಿಂಡು. ಪಾಪ, ತನ್ನ ಸಂಕಟವನ್ನು ಯಾರ ಬಳಿ ಹೇಳಬೇಕು? ಜಿಂಕೆಗಳೇನೋ ಆಟಂ ಬಾಂಬ್ ಸದ್ದಿಗೆ ಹೆದರಿ ಓಡುತ್ತದೆ. ಆದರೆ ಕಾಟಿ? ಅದರದ್ದು ಖಚಿತವಿಲ್ಲ. ಶಬ್ದ ಬಂದೆಡೆ ನುಗ್ಗಿ ಬರುವ ಭಂಡ ಪ್ರಾಣಿಗಳವು. ಟನ್ಗಟ್ಟಲೆ ತೂಗುವ ಕಾಟಿಯನ್ನು ಎದುರು ಹಾಕಿಕೊಂಡರೆ ಇವರಿಬ್ಬರೂ ಅಪ್ಪಚ್ಚಿಯಾಗುವುದು ಖಚಿತ. ಏನು ಮಾಡಬೇಕೆಂದು ತೋಚದೆ ವಿನಿಯು ಕುಳಿತಲ್ಲೇ ಒದ್ದಾಡತೊಡಗಿದಳು. ಯಾಕೆ ವಿನಿ, ಪ್ರಾಣಿಗಳನ್ನ ನೋಡಿ ಹೆದರ್ಕೊಂಡ್ಯಾ? ಭಯ ಪಡಬೇಡ, ಇವು ಇದ್ದಲ್ಲಿ ಬಹಳ ಹೊತ್ತು ಇರಲ್ಲ, ಇನ್ನೊಂದು ಅರ್ಧ ಗಂಟೆಲಿ ಹೋಗ್ತವೆ, ಡೋಂಟ್ ವರಿ, ಸಮಾಧಾನ ಮಾಡಿದನು ಹವಿ. ಮೆಲುದನಿಯಲ್ಲಿ ಮಾತನಾರಂಭಿಸಿದ ವಿನಿಯು, ಅದು ನನಗೆ ಹೊಟ್ಟೆಲಿ ಸಂಕಟ, ವಾಶ್ರೂಮ್ ತೊದಲಿದಳು. ಇವಳ ವೇದನೆಯನ್ನು ಅರ್ಥ ಮಾಡಿಕೊಳ್ಳಲು ಹವಿಗೆ ಹೆಚ್ಚು ಸಮಯ ಬೇಕಾಗಲಿಲ್ಲ. ಪುನಃ ಟೆಂಟಿನ ಜಿಪ್ಪನ್ನು ತೆರೆದು ನೋಡಿದ. ಈ ಬಾರಿ ದೂರದಲ್ಲಿ 2 ಕಾಟಿಗಳು ಮಾತ್ರ ಮೇಯುತ್ತಿದ್ದವು. ಜಿಂಕೆಗಳ ಹಿಂಡು ಕಣ್ಮರೆಯಾಗಿತ್ತು. ನಿಧಾನವಾಗಿ ಹೊರ ನಡೆದ ಹವಿಯು ಅಂಬೆಗಾಲಿಡುತ್ತಾ ಟೆಂಟ್ನ ಹಿಂಭಾಗ ತಲುಪಿದ. ಅವನ ಸೊಂಟದಲ್ಲಿ ಗನ್ನಿತ್ತು ಹಾಗೂ ಆಟಂ ಬಾಂಬ್ ಸಹ ಇಟ್ಟುಕೊಂಡಿದ್ದ. ಸುತ್ತೆಲ್ಲ ಸೂಕ್ಷ್ಮವಾಗಿ ಗಮನಿಸಿದ. ಅವನ ಅಂದಾಜಿನ ಪ್ರಕಾರ ಟೆಂಟ್ ಹಾಕಿದ ಪ್ರದೇಶದ ಸುತ್ತಮುತ್ತ ಕಾಡು ಪ್ರಾಣಿಗಳ ಹೆಜ್ಜೆಯಾಗಲಿ ಮೂತ್ರದ ವಾಸನೆಯಾಗಲಿ ಇರಲಿಲ್ಲ. ಆದಾಗ್ಯೂ ಪದೇ ಪದೇ ಪರಿಶೀಲಿಸಿ ವಿನಿಯನ್ನು ಬಾಗಿ ಬರುವಂತೆ ಹತ್ತಿರ ಬಂದು ಕರೆದ. ಟೆಂಟ್ನಿಂದ ಹೊರ ಬಂದ ವಿನಿಗೆ ಒಂದು ಸ್ಥಳವನ್ನು ತೋರಿಸಿ ಅಲ್ಲಿಯೇ ನಿತ್ಯ ಕರ್ಮಾದಿಗಳನ್ನು ಮುಗಿಸುವಂತೆ ತಿಳಿಸಿದ. ಅದಾದ ಬಳಿಕ ವಿನಿಯ ಕೈಗೆ 4-5 ಆಟಂ ಬಾಂಬ್ಗಳನ್ನು ಹಾಗೂ ತನ್ನ ಬಳಿ ಇದ್ದ ಎಕ್ಸ್ಟ್ರಾ ಲೈಟರ್ ಒಂದನ್ನು ಕೊಟ್ಟು, ವಿನಿ, ತೀರಾ ಅಪಾಯದ ಸಂದರ್ಭದಲ್ಲಿ ನಾನು ಜೊತೆಗಿರದಿದ್ದರೆ ಈ ಪಟಾಕಿಯನ್ನು ಹಚ್ಚಿ ಎಸೆದು ತಕ್ಷಣವೇ ಅಲ್ಲಿಂದ ಜಾಗ ಖಾಲಿ ಮಾಡಿಬಿಡು. ಮೊದಲಿಗೆ ಯಾವುದಾದ್ರೂ ಸುರಕ್ಷಿತ ಸ್ಥಳದಲ್ಲಿ ಅಡಗಿ ಕುಳಿತುಕೋ. ಅದಾಗದಿದ್ದರೆ ಮತ್ತೊಂದು ಬಾಂಬ್ ಎಸೆದು ಓಡ್ಬಿಡು, ಸಲಹೆ ಇತ್ತನು ಹವಿ. ಹವಿ, ನೀನು ನನ್ನ ಜೊತೆಗೆ ಯಾವಾಗಲೂ ಇರ್ತೀಯಲ್ಲ, ಮತ್ತ್ಯಾಕೆ ಇದು? ನೀನೇ ಇಟ್ಕೋ, ನನಗೇನೂ ಆಗಲ್ಲ, ಸಹಜವಾಗಿ ಹೇಳಿದಳು ವಿನಿಶಾ. ನಾನು ಸದಾ ಜೊತೆಗೆ ಇರ್ತೀನಿ, ಆದರೂ ನಿನ್ನ ಹತ್ರ ಇರಲಿ ಎಂದವನೇ ಟೆಂಟ್ ಕಡೆ ನೋಡಿದ. ಕಾಟಿಯಾಗಲಿ ಜಿಂಕೆಗಳಾಗಲಿ ಕಾಣಲಿಲ್ಲ. ಕ್ಯಾಮರಾವನ್ನು ಕೊರಳಿಗೆ ಹಾಕಿಕೊಂಡವನೇ, ಬಾ, ಇಬ್ಬರೂ ಒಂದು ರೌಂಡ್ ಕಾಡಲ್ಲಿ ಓಡಾಡ್ಕೊಂಡು ಬರೋಣ ಎಂದು ಹೆಜ್ಜೆ ಹಾಕತೊಡಗಿದ. ತಗ್ಗುದಿಣ್ಣೆ, ಬೆಟ್ಟಗುಡ್ಡಗಳ ರೀತಿ ಎತ್ತರದ ಪ್ರದೇಶ. ಹಿಂದಿನ ರಾತ್ರಿ ಮಳೆ ಸುರಿದಿದ್ದರಿಂದ ಇಂಬಳಗಳ ಕಾಟ ಬೇರೆ ಶುರುವಾಗಿತ್ತು. ದಾರಿಯುದ್ದಕ್ಕೂ ಇಬ್ಬರೂ ಕೈ ಹಿಡಿದುಕೊಂಡು ಹುಷಾರಾಗಿ ನಡೆದರು. ಹಸಿರಿನ ವಾತಾವರಣ. ಎತ್ತ ನೋಡಿದರೂ ಹಸಿರೇ ಹಸಿರು. ಅವಳನ್ನು ತೊರೆಯ ಬಳಿ ಕರೆದುಕೊಂಡು ಬಂದನು ಹವಿಶ್. ದೂರದಲ್ಲಿ ಆನೆಗಳ ಹಿಂಡು ನಿಂತಿತ್ತು. ಅವುಗಳ ಫೋಟೋ ವಿಡಿಯೋ ತೆಗೆಯುತ್ತಾ, ವಿನಿ, ಅಲ್ಲಿ ನೋಡು ಆನೆಗಳು, ಈ ಕಡೆ ನೋಡು ಎಷ್ಟು ದೊಡ್ಡ ಮೊಸಳೆಗಳಿದ್ದಾವೆ, ಈ ಕಾಡಿನಲ್ಲಿ ಹುಲಿ ಸಿಂಹಗಳು ಇದ್ದಾವೆ, ನಾವು ಎಚ್ಚರಿಕೆಯಿಂದ ಇರಬೇಕು ಎನ್ನುವಷ್ಟರಲ್ಲಿ ಹುಲಿಯೊಂದು ಘರ್ಜಿಸಿದ ಸದ್ದು ಕೇಳಿಸಿತು. ಹಸಿದ ಹುಲಿಯ ಘರ್ಜನೆ ಆಲಿಸಿದ ಹವಿಯು, ವಿನಿ, ಇಲ್ಲಿ ಹೆಚ್ಚು ಸಮಯ ಇರೋದು ಸೇಫ್ ಅಲ್ಲ, ಮೊದಲು ಟೆಂಟ್ ಬಳಿ ಹೋಗೋಣ, ಆನಂತರ ಏನಾದರೂ ತಿಂದು ಇಗೋ ಈ ದೊಡ್ಡ ಮರ ಹತ್ತಿ ಕುಳಿತರಾಯ್ತು, ಮುಂದಿನದನ್ನು ಆಮೇಲೆ ನೋಡೋಣ, ಉಪಾಯ ಹೇಳಿದ ಹವಿ. ಬೇಗ ಬೇಗ ಬಟ್ಟೆ ಬದಲಾಯಿಸಿಕೊಂಡು ಹೊಟ್ಟೆಗೆ ಒಂದಷ್ಟು ಆಹಾರ ಹಾಕಿಕೊಂಡರು. ಗನ್ನು, ಬಾಂಬು, ಲೈಟರ್, ಅದಲ್ಲದೆ ಜೊತೆಗೆ ಟಾರ್ಚನ್ನೂ ಸಹ ಹಿಡಿದು ತೊರೆಯ ಕಡೆಗೆ ಹೊರಟರು. ಪ್ರಾಣಿಗಳ ಫೋಟೋ ತೆಗೆಯುವುದಕ್ಕೆ ಇಷ್ಟೊಂದು ರಿಸ್ಕ್ ತೆಗೆದುಕೊಳ್ಳಬೇಕಾ ಎಂಬ ಪ್ರಶ್ನೆ ವಿನಿಯಲ್ಲಿ ಮೂಡಿತು. ವಿನಿಯ ಕಾಲು ಉಳುಕಿದ್ದನ್ನು ಹವಿಯು ಮಾತನಾಡುತ್ತಾ ಲಟ್ಟೆಂದು ತೆಗೆದಿದ್ದನು. ಜೊತೆಗೆ
ನೋವಿನ ಎಣ್ಣೆ ಹಚ್ಚಿ ಮಸಾಜ್ ಮಾಡಿ ಪೈನ್ ಕಿಲ್ಲರ್ ಮಾತ್ರೆ ಕೊಟ್ಟಿದ್ದನು. ಕಾಡಿನ ವಾತಾವರಣ ವಿನಿಯ ದೇಹಕ್ಕೆ ಒಗ್ಗುತ್ತಿಲ್ಲ ಎಂದು ತಿಳಿದಿದ್ದರೂ ಬೇರೆ ವಿಧಿ ಇರಲಿಲ್ಲ ಅವನಿಗೆ. ಎತ್ತರವಾದ ಮರದ ಮೇಲೆ ಕುಳಿತಿದ್ದರಿಂದ ಹುಲಿಯಾಗಲಿ ಸಿಂಹವಾಗಲಿ ಮರ ಹತ್ತಲಾರದು ಎಂಬುದು ಅವನಿಗೆ ಗೊತ್ತಿತ್ತು. ಹುಲಿಗಳು ಇರುವೆಡೆ ಚಿರತೆಗಳು ಬರುವುದಿಲ್ಲ ಎಂಬ ಖಾತ್ರಿಯೂ ಇತ್ತು. ಆ ರಾತ್ರಿ ಕಾಡಿನಲ್ಲಿ ಒಂಟಿಯಾಗಿ ಹೋಗಬೇಕೆಂದರೆ ಹವಿಗೆ ಖಂಡಿತವಾಗಿ ಡಬಲ್ ಗುಂಡಿಗೆ ಇರಲೇಬೇಕು. ಮರ ಹತ್ತಿ ಕುಳಿತಿದ್ದವರ ಕಣ್ಣಿಗೆ ಹುಲಿಯೊಂದು ಜಿಂಕೆಯನ್ನು ಅಟ್ಟಾಡಿಸಿ ಬೇಟೆಯಾಡಿದ್ದು ಕಾಣಿಸಿತು. ಅದನ್ನು ಕ್ಯಾಮರಾದಲ್ಲಿ ಸೆರೆ ಹಿಡಿದರು. ಮಧ್ಯಾಹ್ನದ ವೇಳೆಗೆಂದೇ ಹಣ್ಣು, ಬಿಸ್ಕತ್ತು ಮತ್ತು ನೀರನ್ನು ತಂದಿದ್ದರು. ಅದನ್ನು ಕುಡಿದು ಹೊಟ್ಟೆ ತುಂಬಿಸಿಕೊಂಡರು. ಕಡವೆಗಳ ಹಿಂಡು, ನರಿ, ತೋಳಗಳು ಆಗಾಗ ಕಾಣಿಸಿಕೊಳ್ಳುತ್ತಿದ್ದವು. ನೀರು ಕುಡಿಯಲು ಹಲವು ಪ್ರಾಣಿಗಳು ಬರುತ್ತಿದ್ದವು. ಒಂದು ಚೂರೂ ಸದ್ದುಗದ್ದಲ ಮಾಡದೆ ಬಹಳ ಶಾಂತವಾಗಿ ಮರದ ಮೇಲೆ ಇಬ್ಬರೂ ಕುಳಿತಿದ್ದರು. ಸಂಜೆ ವೇಳೆಗೆ ಕಾಲುಗಳು ನೋವಾಗಲಾರಂಭಿಸಿದವು. ಇನ್ನೇನು ಇಳಿಯಬೇಕು ಎನ್ನುವಷ್ಟರಲ್ಲಿ ಕಾಟಿಯ ಮೇಲೆ 5-6 ಸಿಂಹಗಳು ಒಮ್ಮೆಲೇ ದಾಳಿ ಮಾಡಿ ಅದನ್ನು ಉರುಳಿಸಿ ರಕ್ತ ಚಿಮ್ಮಿಸಿದವು. ವಿನಿಗೆ ಅದನ್ನೆಲ್ಲ ನೋಡಿ ವಾಂತಿ ಬರುವಂತಾದರೂ ಸಮಾಧಾನ ತಂದುಕೊಂಡು ಹವಿಯ ಹೆಗಲಿಗೆ ಮುಖ ಒತ್ತಿ ಗಟ್ಟಿಯಾಗಿ ಕಣ್ಮುಚ್ಚಿ ಕುಳಿತಳು. ನಿಧಾನವಾಗಿ ಕತ್ತಲಾವರಿಸುವ ವೇಳೆಗೆ ಕೆಲವು ಜನರು ಮರಗಳನ್ನು ಕಡಿದು ಸಾಗಿಸುತ್ತಿರುವುದು ಇವರ ಕಣ್ಣಿಗೆ ಕಾಣಿಸಿತು. ಹವಿಯು ಅವರುಗಳ ಕಾರ್ಯಚಟುವಟಿಕೆಯ ವಿಡಿಯೋ ಮಾಡಿಕೊಂಡನು. ಈಗ ತಾನು ಮಾತಾಡಿದರೆ ವಿನಿಗೆ ಅಪಾಯವಾಗಬಹುದೆಂದು ಸುಮ್ಮನಾದನು. ಅದಾಗಲೇ ಸೂರ್ಯ ಬಹುಪಾಲು ಮುಳುಗಿದ್ದನು. ಮಸುಕು ಬೆಳಕು ಕಾನನವ ಆವರಿಸಿತ್ತು. ತಕ್ಷಣವೇ ಹವಿ ಮತ್ತು ವಿನಿ ಇಬ್ಬರೂ ಮರದಿಂದ ಇಳಿದು ಟೆಂಟ್ ಕಡೆಗೆ ಓಡಿದರು. ದಾರಿಯಲ್ಲಿ ಯಾವುದಾದರೂ ಪ್ರಾಣಿ ಆಕ್ರಮಣ ಮಾಡಬಹುದೆಂದು ಬಹು ಎಚ್ಚರಿಕೆಯಿಂದ ಚಲಿಸಿದರು. ದಾರಿಯುದ್ದಕ್ಕೂ ಬಿದ್ದಿದ್ದ ಒಣ ಕಟ್ಟಿಗೆ ದಿಮ್ಮಿಗಳನ್ನು ಹೊತ್ತು ತಂದರು. ಪುನಃ ಪರಿಶೀಲಿಸಿದನು ಹವಿಷ್. ವಿನಿಯನ್ನು ಕೊಂಚ ದೂರ ನಿಲ್ಲಿಸಿ ಗನ್ ಹಿಡಿದು ಟೆಂಟ್ನ ಒಳಗೆ ಬಗ್ಗಿ ನೋಡಿದನು. ಯಾವ ಪ್ರಾಣಿಯೂ ಕಾಣಲಿಲ್ಲ. ಸುತ್ತಮುತ್ತ ಹೆಜ್ಜೆ ಗುರುತಿಗಾಗಿ ಹುಡುಕಾಡಿದನು. ಟೆಂಟ್ ಬಳಿ ಯಾವುದೇ ಪ್ರಾಣಿ ಬಂದಿಲ್ಲವೆಂದು ಖಚಿತಪಡಿಸಿಕೊಂಡು ವಿನಿಯ ಜೊತೆಗೆ ಒಳನಡೆದನು. ದಿನವೆಲ್ಲ ಕುಳಿತಲ್ಲೇ ಕುಳಿತು ಇಬ್ಬರಿಗೂ ಮೈಕೈ ನೋವಾಗಿತ್ತು. ವಿನಿಗೆ ಮತ್ತೊಂದು ಪೈನ್ ಕಿಲ್ಲರ್ ಹಾಗೂ ಜ್ವರದ ಮಾತ್ರೆ ಕೊಟ್ಟು ಇನ್ಸ್ಟೆಂಟ್ ಪುಳಿಯೋಗರೆ ರೈಸ್ ತಿಂದ ಬಳಿಕ ಮಾತ್ರೆ ನುಂಗಿ ಮಲಗುವಂತೆ ತಿಳಿಸಿದನು. ಅವಳಿಗೀ ದಿನ ಸ್ಲೀಪಿಂಗ್ ಬ್ಯಾಗಿನ ಅವಶ್ಯಕತೆಯೇ ಇರಲಿಲ್ಲ. ನಿದ್ರೆ ಕೂಗಿ ಕರೆಯುತ್ತಿತ್ತು ಅವಳನ್ನು. ಆದರೂ ಒತ್ತಾಯಿಸಿ ಬ್ಯಾಗ್ ಒಳಗೆ ಮಲಗುವಂತೆ ತಿಳಿಸಿ ತಾನು ಹೊರಗಡೆ ಫೈರ್ ಕ್ಯಾಂಪ್ ಹಾಕಿ ನಂತರ ಒಳಬಂದು ಮಲಗಿಕೊಂಡನು. ಮಧ್ಯರಾತ್ರಿ ಸುಮಾರು 3 ಗಂಟೆ ಆಸುಪಾಸಿನಲ್ಲಿ ಟೆಂಟ್ನ ಅಕ್ಕಪಕ್ಕ ಗುಸುಗುಸು ಪಿಸುಪಿಸು ಮಾತು ಕೇಳಿಸಿತು. ಹವಿಯು ಎಚ್ಚರಗೊಂಡನು. ಹೊರಗೆ ಹೋದರೂ ಅಪಾಯ, ಒಳಗೆ ಇದ್ದರೂ ಅಪಾಯ ಎಂದರಿತು ಏನು ಮಾಡಬೇಕೆಂದು ತೋಚದೆ ಚಿಂತಾಕ್ರಾಂತನಾದನು. ವಿನಿಗೆ ಆ ರಾತ್ರಿ ನೆಮ್ಮದಿಯ ನಿದ್ರೆ ಬರುವುದೇ? ಅವಳಿಗೇಕೆ ಎಚ್ಚರವಾಗಲಿಲ್ಲ? ಹವಿಗೆ ಟೆಂಟಿನ ಹೊರಗೆ ಕೇಳಿದ ಪಿಸುದನಿ ಯಾರದ್ದಿರಬಹುದು? ಇವರಿಬ್ಬರು ಮರ ಹತ್ತಿದಾಗ ಕಂಡ ಮನುಷ್ಯರ್ಯಾರು? ಇವೆಲ್ಲವನ್ನು ನಾವು ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಜಾಯಿನ್ ಆಗಿ. ಧನ್ಯವಾದಗಳು.